ದಿನಗಳಿಂದ ನನ್ನದೇ ಸುದ್ದಿ ಹರಿದಾಡ್ತಾ ಇದೆ. ಹೌದು, ನಾನೊಬ್ಬಳು ನತದೃಷ್ಟೆ. ನನ್ನದು ಎಷ್ಟು ಸುಂದರ ಬದುಕಾಗಿತ್ತು ಕಣ್ರಿ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ನನ್ನ ತಂದೆ ತಾಯಿ ಪ್ರೀತಿಯಿಂದ ಸಾಕಿದರು. ಮುದ್ದಿನ ಮಗಳು ಏನೇ ಆಸೆ ಪಟ್ಟರೂ ಇಲ್ಲ ಅನ್ನದೆ ನಡೆಸಿಕೊಡುವ ತಾಯಿ ತಂದೆ. ಅವರಿಗೆ ಮಗಳನ್ನು ವೈದ್ಯ ಮಾಡಬೇಕೆನ್ನುವ ಆಸೆ, ನನಗೂ ಡಾಕ್ಟರ್ ಆಗಬೇಕೆನ್ನುವ ಕನಸು. ಅದಕ್ಕಾಗಿ ಕಷ್ಟಪಟ್ಟು ಓದುತ್ತಿದ್ದೆ. ನನ್ನ ಓದಿಗಾಗಿ ಅವರ ಬಯಕೆಗಳನ್ನು ಬದಿಗಿಟ್ಟು ಶ್ರಮಪಡುತ್ತಿದ್ದ ನನ್ನ ತಂದೆ, ಅದಕ್ಕೆ ಪ್ರೋತ್ಸಾಹ ನನ್ನ ತಾಯಿ. ನಮ್ಮ ಶ್ರಮದ ಫಲ ಅಂತೂ ನಾನು ಒಳ್ಳೆಯ ಅಂಕ ಗಳಿಸಿ MBBS ಮಾಡಿಕೊಂಡೆ. ಹಾಗೆ ಪ್ರತಿಷ್ಠಿತ RG ಕರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕೋಲ್ಕತ್ತಾದಲ್ಲಿ ತರಬೇತಿ ವೈದ್ಯೆಯಾಗಿ ಸೇರಿಕೊಂಡ ನನಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತುಂಬ ಆಸೆ ಆಕಾಂಕ್ಷೆಗಳನ್ನು ಹೊತ್ತ ನನಗೆ ಮನದಲ್ಲಿ ನೂರಾರು ಯೋಜನೆಗಳು ಭವಿಷ್ಯದ ಬಗ್ಗೆ. ನಾನು ಡಾಕ್ಟರ್ ಆಗಿ ಒಳ್ಳೆಯ ಹೆಸರು ಮಾಡಬೇಕು, ನನ್ನದೇ ಒಂದು ಹಾಸ್ಪಿಟಲ್ ನಿರ್ಮಿಸಬೇಕು, ನನ್ನ ತಂದೆ ತಾಯಿನ ಖುಷಿಯಾಗಿ ನೋಡ್ಕೋಬೇಕು. ಹೀಗೆ ಹಲವು ಆಸೆಗಳನ್ನು ಹೊತ್ತು ನಾನು ನನ್ನ ಗುರಿಯತ್ತ ಹೆಜ್ಜೆ ಹಾಕಿದ್ದೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಒಳ್ಳೆಯ ಸಹಪಾಠಿಗಳು, ಹಾಗೆ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹಿಸುವ ಸೀನಿಯರ್ ಡಾಕ್ಟರ್ಸ್. ಹೀಗೆ ನನ್ನ ತಂದೆ ತಾಯಿಯಂತೂ ನಮ್ಮ ಮಗಳು ದೊಡ್ಡ ಹೆಸರು ಮಾಡ್ತಾಳೆ ಎಂಬ ನಿರೀಕ್ಷೆಯಲ್ಲಿದ್ದರು. ಆದರೆ ವಿಧಿಯಾಟವೇ ಬೇರೆ ಇತ್ತು. ಆಗಸ್ಟ್ 8ರ ರಾತ್ರಿ ನನ್ನ ಜೀವನದ ಕರಾಳ ದಿನವಾಗಿತ್ತು. ಆ ದಿನ ನಂದು ನೈಟ್ ಡ್ಯೂಟಿಯಾಗಿತ್ತು. ಎಂದಿನಂತೆ ರಾತ್ರಿಯ ಊಟ ಮುಗಿಸಿ ಹಾಸ್ಪಿಟಲ್ ಸಿಬ್ಬಂದಿಗಳೊಂದಿಗೆ ಹೊರಟುತ್ತಾ ಸಮಯ ಕಳೆದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದಾಗಿ ಹೇಳಿ ಮೇಲಿನ ವಿಶ್ರಾಂತಿ ಕೊಠಡಿಗೆ ಹೋಗಿ ಮಲಗಿದೆ. ಗಾಢ ನಿದ್ದೆಯಲ್ಲಿದ್ದ ನನ್ನ ಮೇಲೆ ರಾಕ್ಷಸನಂತೆ ಎರಗಿದ್ದ ಆತ ಪೊಲೀಸ್ ಸಿವಿಲ್ ವಾಲಂಟಿಯರ್ ವೃತ್ತಿಯಲ್ಲಿದ್ದ ಸಂಜಯ್ ರಾಯ್ ಎಂಬ ವಿಕೃತ ಮನಸ್ಸಿನ ಮೃಗದ ಕೈಯಲ್ಲಿ ನಲುಗಿ ಹೋಗಿದ್ದೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಹೆಣ್ಣು ಪುರುಷರಿಗಿಂತ ಎಲ್ಲ ಕ್ಷೇತ್ರದಲ್ಲೂ ಮೇಲುಗೈ ಸಾಧಿಸಿದ್ದಾಳೆ. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ, ಹೀಗೆ ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವುದರ ಜೊತೆಗೆ ವೃತ್ತಿ ಜೀವನದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತಿದ್ದಾರೆ. ಆದರೆ ಹೆಣ್ಣು ದೈಹಿಕವಾಗಿ ಗಂಡಿಗಿಂತ ಬಲಹೀನಳು. ನಾನು ನನ್ನ ಮಾನ ಪ್ರಾಣ ಉಳಿಸಿಕೊಳ್ಳಲು ಶತಪ್ರಯತ್ನ ಮಾಡಿದರೂ ಆಗದೆ ಅವನ ವಿಕೃತ ಕಾಮದಾಸೆಗೆ ಬಲಿಯಾಗಿ ಹೋದೆ. ನಾನು ಮಾಡಿದ ತಪ್ಪಾದರೂ ಏನು? ಹೆಣ್ಣಾಗಿ ಹುಟ್ಟಿದ್ದು ತಪ್ಪ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ಈ ಸಮಾಜದಲ್ಲಿ? ನಾನು ಮಾಡದ ತಪ್ಪಿಗೆ ನನಗೆ ಶಿಕ್ಷೆ. ನನ್ನ ತಂದೆ ತಾಯಿ ಮಾಡಿದ ತಪ್ಪಾದರೂ ಏನು? ಮಗಳನ್ನು ವೈದ್ಯೆಯಾಗಿ ನೋಡಬೇಕು ಅಂದುಕೊಂಡಿದ್ದು ತಪ್ಪ? ನಮ್ಮ ಆಸೆ ಆಕಾಂಕ್ಷೆಗಳನ್ನು ಒಂದೇ ದಿನದಲ್ಲಿ ನುಚ್ಚುನೂರು ಮಾಡಿದ ಆ ಪಾಪಿಗೆ ಏನು ಶಿಕ್ಷೆ ಈ ಸಮಾಜದಲ್ಲಿ? ಆ ಪಾಪಿಯೇ ತಾನು ಮಾಡಿದ ಹೇಯ ಕೃತ್ಯವನ್ನು ತಾನೇ ಜಂಬದಿಂದ ಒಪ್ಪಿಕೊಂಡರೂ ನನಗೆ ನ್ಯಾಯ ಸಿಗುವುದಾದರೂ ಯಾವಾಗ? ನನ್ನ ಹಾಗೆ ಮತ್ತೊಬ್ಬಳ ಬಲಿಯಾಗುವವರೆಗೂ ನನ್ನ ಹೆಸರಲ್ಲಿ ಹೋರಾಟ ಎಲ್ಲ. ಆಮೇಲೆ ನನ್ನ ಹೆಸರು ನನ್ನಂತೆಯೇ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಷ್ಟೆ. ಮುಂದೆ ನನ್ನ ತಂದೆ ತಾಯಿ ಒಂಟಿಯ ಹೋರಾಟ ನಡೆಸಬೇಕು. ಇನ್ನು ಎಷ್ಟು ವರ್ಷ ಅಲಿಯಬೇಕಾಗುತ್ತದೋ ಗೊತ್ತಿಲ್ಲ. ಈ ವ್ಯವಸ್ಥೆಗೆ ಬೇಸತ್ತು ನೊಂದಿದ್ದೀನಿ. ಆ ಪಾಪಿಯನ್ನು ತುಂಡು ತುಂಡು ಮಾಡಿ ಕತ್ತರಿಸಬೇಕು. ಅವನು ಜೀವಂತ ಇದ್ದರೂ ಸತ್ತಂತೆ ಬದುಕು ನಡೆಸಬೇಕು. ಇನ್ನು ಯಾವ ಹೆಣ್ಣನ್ನು ಮುಟ್ಟುವುದಿರಲಿ, ನೋಡಲು ಕೂಡ ಸಾಧ್ಯವಾಗಬಾರದು. ಹಾಗೆ ಮಾಡಬೇಕೆನ್ನುವಷ್ಟು ಕೋಪ ನನಗೆ. ಆದರೆ ನನ್ನ ಕೈಯಲ್ಲೇನಿದೆ? ನಾನೀಗ ನೆನಪು ಮಾತ್ರ. ಹೆಣ್ಣು ಮಕ್ಕಳಿರುವ ಪೋಷಕರಿಗೆ ನನ್ನ ವಿನಂತಿ, ಮಕ್ಕಳನ್ನು ಓದಿಸಲು ಬೇರೆ ಊರಿಗೆ ಕಳಿಸುವಾಗ ಎಚ್ಚರ ವಹಿಸಿ. ಏಕೆಂದರೆ ಹೆಣ್ಣಿಗೆ ಇನ್ನೂ ಸ್ವಾತಂತ್ರ್ಯವಿಲ್ಲ. ಹೆಣ್ಣು ಮಕ್ಕಳೇ, ನಿಮ್ಮ ಆತ್ಮರಕ್ಷಣೆಗೆ ಯಾವಾಗಲೂ ಪೆಪ್ಪರ್ ಸ್ಪ್ರೇಗಳಂತಹವುಗಳನ್ನು ನಿಮ್ಮ ಜೊತೆ ಸದಾ ಇಟ್ಟಿರಿ. ಏಕೆಂದರೆ ಹೆಣ್ಣಿಗಿನ್ನೂ ಸ್ವಾತಂತ್ರ್ಯವಿಲ್ಲ. ಅದಕ್ಕೆ ಅಲ್ವೇನ್ರಿ ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗ್ತಿರೋದು, ಹೆಣ್ಣು ಮಕ್ಕಳನ್ನು ಬೆಳೆಸೋದಕ್ಕೂ ಹೆದರುತ್ತಿರೋದು. ಹೀಗೆ ಆದರೆ ಮತ್ತೆ ಹೆಣ್ಣು ಮಕ್ಕಳಿಗೆ ಓದಿಸೋದನ್ನು ಬಿಡಿಸಿ ಮನೆಯಲ್ಲಿ ಬಂದಿ ಮಾಡುವ ಸ್ಥಿತಿ ಮತ್ತೆ ಮರುಕಳಿಸಬಹುದು. ಏಕೆಂದರೆ ಹೆಣ್ಣಿಗೆ ಇನ್ನೂ ಸ್ವಾತಂತ್ರ್ಯವಿಲ್ಲ. ಒಂದು ದಿನವೂ ಅಸಭ್ಯ ಬಟ್ಟೆ ಧರಿಸದ ನನ್ನನ್ನು ಅತಿ ಹೇಯವಾಗಿ ಅರೆ ನಗ್ನ ಸ್ಥಿತಿಯಲ್ಲಿ
ಬಿಸಾಡಿ ಹೋಗಿದ್ದ. ಈ ಕೀಚಕ ಮನೋವ್ಯಕ್ತಿತ್ವದ ರಾಕ್ಷಸನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಒಂದು ವಿಷಾದವಾದ ಸಂಗತಿ ಅಂದರೆ, ಈತನ ಹಿನ್ನೆಲೆ ನೋಡಿದರೆ ಆತ 3 ಮದುವೆ ಮಾಡಿಕೊಂಡಿದ್ದು, ಈ ರಾಕ್ಷಸನ ಆ ಅತಿರೇಕದ ದೈಹಿಕ ದೌರ್ಜನ್ಯಕ್ಕೆ 3 ಹೆಂಡತಿಯರು ಈತನನ್ನು ಬಿಟ್ಟು ಹೋಗಿದ್ದು, 4ನೇ ಪತ್ನಿ ಕ್ಯಾನ್ಸರ್ಗೆ ಬಲಿಯಾದ ದುರ್ದೈವಿ. ಹೀಗೆ ಹಿನ್ನೆಲೆ ಇರುವ ವ್ಯಕ್ತಿಯ ವೃತ್ತಿಯಲ್ಲಿ ಪೊಲೀಸ್ ಸಿವಿಕ್ ವಾಲಂಟಿಯರ್ ಆಗಿರುತ್ತಾನೆ. ತಾನೇ ಪೊಲೀಸ್ ಎಂದು ಗರ್ವದಲ್ಲಿ ಇಂಥ ನೀಚ ಕೃತ್ಯವೆಸಗಲು ಅವನಿಗೆ ಇನ್ನೂ ಸುಲಭವಾಯಿತೋ ಏನೋ. ಒಟ್ಟಿನಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಮತ್ಯಾರೋ ಬಲಿಯಷ್ಟೇ. ನನಗಾದ ಸ್ಥಿತಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಆಗದಿರಲಿ. ದಯವಿಟ್ಟು ಎಚ್ಚರ ವಹಿಸಿ ನನಗೆ ನ್ಯಾಯ ಕೊಡಿಸಿ. ಇಂತಿ ನಿಮ್ಮ ಮೌನ್ಮಿತಾ. ಪ್ರೀತಿಯ ಬಂಧು ಮಿತ್ರರೇ, ಮೌನ್ಮಿತಾಳ ಅಂತರಂಗವನ್ನು ನನ್ನ ಕಲ್ಪನೆಯಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ. ಆ ಹೆಣ್ಣು ಮಗಳ ಶವದ ಫೋಟೋಗಳನ್ನು ನೋಡಿದರೆ ಕಣ್ಣಲ್ಲೇ ನೀರು ಬರುತ್ತೆ. ಆ ಹೆಣ್ಣು ಮಗಳನ್ನು ಎಷ್ಟು ಹೀನಾಯವಾಗಿ ಬಲಿ ಪಡೆದಿದ್ದಾನೆ ಆ ಪಾಪಿ. ತಲೆಯ ಮೂಳೆಯೇ ಮುರಿಯುವಷ್ಟು ಜೋರಾಗಿ ಗೋಡೆಗೆ ಗುದ್ದಿದ್ದಾನೆ. ಮೂಗು ತುಟಿಗಳ ನರಗಳು ಕಟ್ಟಾಗಿ ಹೋಗಿವೆ. ಗುಪ್ತಾಂಗದ ಒಂದು ಕಡೆಯ ಮೂಳೆಯೇ ಮುರಿದು ಹೋಗಿದೆ. ಇಂಥ ಕೃತ್ಯವೆಸಗಿದ ರಾಕ್ಷಸನಿಗೆ ಶಿಕ್ಷೆ ಆಗುವವರೆಗೂ ಹೋರಾಟ ನಡೆಸೋಣ. ಹಾಗಾದರೆ ನಮ್ಮ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಅಕ್ಕ ತಂಗಿಯರೇ, ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.